ನಾವಿವತ್ತು ಸೂಪರ್ ಆದ ಒಂದು ಬಾಳೆ ನುರ್ಕನ್ನು ಮಾಡ್ಕೊಳ್ಳೋಣ. ಬಾಳೆ ನುರ್ಕ ಅಂದರೆ ಹಣ್ಣಾದ ಬಾಳೆಹಣ್ಣನ್ನು ತಿನ್ನೋದಕ್ಕೆ ಆಗಲ್ಲ ಅಲ್ವಾ, ಆವಾಗ ಈ ರೀತಿಯ ಸ್ವೀಟನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಕಲರ್ ಬಂದಿರೋದನ್ನು, ಕಪ್ಪು ಕಲರ್ ಬಂದಿರೋದನ್ನು ತಿನ್ನೋದಕ್ಕೆ ಅಷ್ಟು ಇಷ್ಟಪಡಲ್ಲ, ಹಣ್ಣಾಗಿರಬೇಕು. ನಾನು ಊರಿಂದ ತಂದಿದ್ದ ಬಾಳೆಹಣ್ಣು ಇತ್ತು, ಅದರಿಂದ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸೂಪರ್ ಆಗಿರುತ್ತೆ. ಮೊದಲೆಲ್ಲ ನಮಗೆ ಎಲ್ಲಿ ಬೇಕರಿ ಸ್ವೀಟ್ ಎಲ್ಲ ಇತ್ತು, ಇದೇ ಥರದ ಹಲಸಿನ ಹಣ್ಣಿನ ನುರುಕು, ಬಾಳೆಹಣ್ಣಿನ ನುರುಕು, ಈ ಥರ ಸ್ವೀಟನ್ನು ಮಾಡಿಕೊಡ್ತಾ ಇದ್ರು ಮನೆಯಲ್ಲೆಲ್ಲ. ಹಾಗೆ ನಾನಿವತ್ತು ಮನೆಯಲ್ಲಿ ಮಾಡ್ಕೊಳ್ತಾ ಇದ್ದೆ, ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನ ಸುಸ್ತಿ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ನಾನಿಲ್ಲಿ ಒಂದು 15 ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ. ಇಲ್ಲಿ ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳನ್ನು ಹುರಿದು ಇಟ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಿ ಬ್ರೌನ್ ಶುಗರನ್ನು ತೊಗೊಂಡಿದ್ದೀನಿ. ನೀವು ಬೆಲ್ಲ ಪುಡಿ ಆದರೂ ಹಾಕೊಳ್ಬೋದು, ಯೂಸ್ ಮಾಡುವವರು ಸಕ್ಕರೆನ ಕೂಡ ಯೂಸ್ ಮಾಡ್ಕೊಳ್ಬೋದು ರುಚಿಗೆ ತಕ್ಕಷ್ಟು. 1 ಕಪ್ ಮೈದಾ ಹಿಟ್ಟು, 1 ಕಪ್ಪಷ್ಟು ಗೋಧಿ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ನಾನು. ನೀವು ಪೂರ್ತಿಯಾಗಿ ಮೈದಾದಲ್ಲೇ ಮಾಡ್ಕೊಳ್ಬೋದು, ಇಲ್ಲ ಪೂರ್ತಿಯಾಗಿ ಗೋಧಿ ಹಿಟ್ಟಲ್ಲಾದರೂ ಮಾಡ್ಕೊಳ್ಬೋದು. ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಅಡುಗೆ ಸೋಡನ್ನು ತಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ ತಗೊಂಡು ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನೈಸಾಗಿ. ಊರಿಂದ ತಂದ ಬಾಳೆಹಣ್ಣಾದರೆ ತುಂಬಾ ರುಚಿಯಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಯಾವ ಬಾಳೆಹಣ್ಣು ಇದ್ರೂ ಕೂಡ ನೀವು ಮಾಡ್ಕೊಳ್ಬೋದು. ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ರುಬ್ಬಿದ ಬಾಳೆಹಣ್ಣು ಪೇಸ್ಟನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಹೀಗೆ ಪೇಸ್ಟ್ ಮಾಡ್ಕೊಂಡು ಬೇಕಾದ್ರೆ ಕಲಿಸ್ಕೊಳ್ಬೋದು, ಇಲ್ಲ ಕೈಯಲ್ಲೇ ಕೂಡ ಕಲಸಿ ಮಾಡ್ಕೊಳ್ಬೋದು. ಈ ಹದದಲ್ಲಿ ಪೇಸ್ಟ್ ರೆಡಿ ಮಾಡ್ಕೊಂಡಿರಬೇಕು. ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳೋಣ, ಎಳ್ಳು ಸೇರಿಸ್ಕೊಳ್ಳೋಣ, ಬ್ರೌನ್ ಶುಗರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ. ಮೊದಲಿಗೆ ಮೈದಾ ಆಗಲಿ ಅಥವಾ ಗೋಧಿ ಹಿಟ್ಟಾಗಲಿ ಅಳತೆ ಏನಿಲ್ಲ, ಬೋಂಡ ಬಿಡುವ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಈ ಹದದಲ್ಲಿ ಕಲಿಸ್ಕೊಂಡಿರಬೇಕು. ಮೈದಾ ಮತ್ತು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ. ಅಕ್ಕಿ ಹಿಟ್ಟು ಸ್ವಲ್ಪ ಹಾಕೊಳ್ಳೋದು, ತುಂಬ ಕ್ರಿಸ್ಪಿಯಾಗಿ ಹೊರಗಡೆಯಿಂದ ಚೆನ್ನಾಗಿರುತ್ತೆ ಅಂತ. ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈ ಹದದಲ್ಲಿ ಕಲಿಸ್ಕೊಂಡಿರಬೇಕು. ಮುಚ್ಚಿ ಒಂದು 10 ನಿಮಿಷ ಬಿಟ್ಟು ಮಾಡ್ಕೊಳ್ಳೋಣ. ಬಾಳೆ ನುರ್ಕಿಗೆ ಕಲಸಿಟ್ಟು 10 ನಿಮಿಷ ಆಗಿದೆ. ಎಣ್ಣೆ ಕೂಡ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಬೇಕು ಹಾಕುವಾಗ. ಇವಾಗ ಬಾಳೆ ನುರುಕು ಮಾಡ್ಕೊಳ್ಳೋಣ. ಎಣ್ಣೆ ಕೂಡ ಬಿಸಿಯಾಗಿದೆ. ಸಣ್ಣ ಸಣ್ಣ ಉಂಡೆ ಮಾಡಿ ಎಣ್ಣೆಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಕೈ ನೀರು ಮಾಡಿಕೊಂಡು ಹಾಕೊಳ್ಬೇಕು, ಅವಾಗ ಕೈಗೆ ಅಂಟಲ್ಲ. ಈ ಬಾಳೆಹಣ್ಣಿನಿಂದ ಮಾಡಿದ ನುರುಕು ಒಂದೊಳ್ಳೆ ಗಮನದಿಂದ ಕೂಡಿರುತ್ತೆ. ಮಾಡುವಾಗನೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಸೂಪರ್ ಆಗಿರುತ್ತೆ. ಒಮ್ಮೆ ನೀವು ಬಾಳೆಹಣ್ಣು ಇದ್ದರೆ ತಪ್ಪದೆ ಟ್ರೈ ಮಾಡಿ. ಯಾವ ಬಾಳೆಹಣ್ಣಾದರೂ ನಡೆಯುತ್ತೆ. ನಮ್ಮ ಬಾಳೆ ನುರುಕು ಈ ರೀತಿಯಲ್ಲಿ ರೆಡಿಯಾಗಿದೆ. ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಸೋರಿಸ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಹಣ್ಣಾದ ಬಾಳೆಹಣ್ಣು ಇದ್ದರೆ 2 ಬಾಳೆಹಣ್ಣು ಸಾಕಾಗುತ್ತೆ. ತುಂಬ ಅದ್ಭುತವಾದ ಸ್ವೀಟನ್ನು ಮಾಡ್ಕೊಳ್ಬೋದು. ನಮ್ಮ ಭಾಷೆಯಲ್ಲಿ ಇದನ್ನು ಬಾಳೆ ನುರುಕು ಅಂತ ಹೇಳ್ತೀವಿ. ತುಂಬಾ ಚೆನ್ನಾಗಿರುತ್ತೆ.
8 ದಿವಸ ಎಲ್ಲ ಇಟ್ಟು ತಿನ್ನುವಂಥದ್ದು, ಹಾಳಾಗಲ್ಲ. ಇದು ಅದ್ಭುತವಾದ ನಮ್ಮ ಬಾಳೆ ನುರ್ಕು ನೋಡಿ ಈ ರೀತಿಯಲ್ಲಿ ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿರುತ್ತೆ. ಒಳಗಡೆ ಸಾಫ್ಟ್ ಆಗಿ, ಹೊರಗಡೆಯಿಂದ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿ ರೆಡಿ ಮಾಡ್ಕೊಳ್ಬಹುದು. ಬಾಳೆಹಣ್ಣು ಸ್ಮೆಲ್ಲು ತುಂಬಾನೇ ಚೆನ್ನಾಗಿ ಅನಿಸುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ರುಚಿಯ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.